ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇಂದು ನಿಮ್ಮ ಬಳಿಯಲ್ಲಿ ಬಂದು ಒಂದು ವಿಶೇಷವಾದಂತಹ ಒಂದು ಗಂಭೀರವಾದಂತಹ ವಿಷಯವನ್ನು ನಿಮಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ನಾವು ಒಬ್ಬ ಭಕ್ತನ ಒಂದು ಭಕ್ತಿಯ ಬಗ್ಗೆ, ದೇವರ ಮೇಲೆ ಇರತಕ್ಕಂಥ ಒಂದು ಪ್ರೀತಿಯ ಬಗ್ಗೆ ನಾನು ಇವತ್ತು ತಿಳಿಸ್ತೀನಿ ಪ್ರಿಯರೇ. 1ನೇ ಪೂರ್ವಕಾಲವೃತ್ತ ಅಂತ 17ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ, ದಾವೀದನು ತನ್ನ ಅರಮನೆಯಲ್ಲಿ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ, ಯೆಹೋವನ ನಿಬಂಧನ ಮಂಜೂಸವಾದರೂ ಬಟ್ಟೆ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ನಾತಾನನು ದಾವೀದನಿಗೆ, ಮನಸ್ಸಿದ್ದಂತೆ ಮಾಡು, ದೇವರು ನಿನ್ನ ಸಂಗಡ ಇರುತ್ತಾನೆ ಅಂದನು. ನೋಡಿ, ಈ ಒಂದು ದಾವೀದ ಮಹಾರಾಜನ ಆಸೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಾನು ಅರಮನೆಯಲ್ಲಿದ್ದೀನಿ, ನಾನು ದೇವದಾರು ಮನೆಯಲ್ಲಿದ್ದೀನಿ, ನನ್ನ ದೇವರೋ ಬಟ್ಟೆಯ ಮನೆಯಲ್ಲಿದ್ದಾರೆ, ಬಿಸಿಲಿನಲ್ಲಿ ಇದ್ದಾರೆ, ನನ್ನ ದೇವರಿಗೆ ಒಂದು ಉತ್ತಮವಾದ ಆಲಯ ಮಾಡಬೇಕು ಅಂತ ಹೇಳೋದು ಒಂದು ಅಭಿಲಾಷೆಯನ್ನು ನಾತಾನ ಪ್ರವಾದಿ ತೋರಿಸ್ತಾನೆ. ಬಟ್ ನಾತಾನ ಪ್ರವಾದಿ ದೇವರನ್ನ ಕೇಳಿರೋದಿಲ್ಲ, ಸಡನ್ ಆಗಿ ಆಯ್ತು ಅಂತ ಒಪ್ಕೊಬಿಡ್ತಾನೆ. ಬಟ್ ದೇವರನ್ನ ಬೇಡ, ಕಟ್ಟೋದು ಬೇಡ ಅಂತ ಹೇಳಿರ್ತಾರೆ. ಅದು ಮುಂದಕ್ಕೆ ವಾಕ್ಯವನ್ನು ಓದಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಪ್ರಿಯರೇ. ಎಲ್ಲವನ್ನು ವಿವರಿಸಲಿಕ್ಕೆ ಸಮಯಾವಕಾಶಗಳಿಲ್ಲ. ಈಗಿನ ಕಾಲದ ಜನ ಸೌಕರ್ಯ ನೋಡೋದು ಮತ್ತು ಸಮಯ ಕಡಿಮೆ ಸಮಯದಲ್ಲಿ ಹೆಚ್ಚಾಗಬೇಕು. ಫಾಸ್ಟ್ ಫುಡ್ ಯಾವ ತರ ಇದೆಯೋ ಅದೇ ತರ ಫಾಸ್ಟ್ ಆಗಿ 2 ನಿಮಿಷ 3 ನಿಮಿಷ 5 ನಿಮಿಷ ವಾಕ್ಯ ಆದ್ರೆ ಮಾತ್ರ ಲೈಕ್ ಕಮೆಂಟ್ ಬರ್ತದಷ್ಟೇ. ಸ್ವಲ್ಪ ಉದ್ದಾಗ್ಬಿಟ್ರೆ ನೋಡೋದೇ ಇಲ್ಲ, ಸ್ಕಿಪ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ ಅಷ್ಟೇ. ಪ್ರೈಸ್ ಲಾರ್ಡ್, ದೇವರ ನಮಗೆ ಸ್ತೋತ್ರವಾಗಲಿ. ಇರಲಿ, ದಾವೀದ ಅರಮನೆಯಿದ್ದಾಗ ಅವನಿಗೆ ಆಲಯವನ್ನು ನೋಡಿದಾಗ ಅವನಿಗೆ ತುಂಬಾ ಬೇಜಾರಾಯ್ತಂತೆ ಪ್ರಿಯರೇ. ದಾವೀದ ಅರಮನೆಯಿದ್ದಾಗ ಆಲಯ ನೋಡಿದಾಗ ಅವನಿಗೆ ಆಯ್ತಂತೆ, ನಾನು ಈ ಒಂದು ನಿಬಂಧನ ಮಂಜೂಸ ಬಟ್ಟೆ ಅರಮನೆಯಿದೆ, ನಾನಾದ್ರೂ ದೇವದಾರು ಮರದ ಅರಮನೆಯಲ್ಲಿದ್ದೀನಿ, ದೇವರಿಗೊಂದು ಒಳ್ಳೆ ಆಲಯವನ್ನು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದಾಗ ಅಲ್ಲಿ ಇನ್ನೊಂದು ವಾಕ್ಯ ಇದೆ ಪ್ರಿಯರೇ, ಅದನ್ನ ನೋಡ್ಬಿಡೋಣ. 1ನೇ ಸಮುವೇಲ 2ನೇ ಸಮುವೇಲ 7:1 - 29 ಓದಿ ಪ್ರಿಯರೇ. ನಿಮ್ಗೆ ಅವಾಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗ್ತದೆ, ಪೂರ್ತಿ ಯೋಸಕ್ಕೆ ಸಮಯ ಇಲ್ಲ. ಅಲ್ಲಿ ನೋಡಿ ಬರ್ತದೆ, ಯೆಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯವೆಲ್ಲ ತಪ್ಪಿ ಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮನೆಯಲ್ಲಿ ವಾಸವಾಗಿದ್ದೇನೆ, ದೇವರ ಮನುಷ್ಯರು ಬಟ್ಟೆ ಮೇಲೆ ಇರ್ತದೆ ಎಂದು ಹೇಳಿದನು. ಆಗ ನಾತಾನನ್ನು ಇಷ್ಟವನ್ನು ಮಾಡುತ್ತಿದ್ರು. ಇಲ್ಲಿ ನೋಡಿ ಪ್ರಿಯರೇ, ಇನ್ನೊಂದ್ಸಲ ಓದ್ತೀನಿ. ಯೆಹೋವನ ಅನುಗ್ರಹದ ಸುತ್ತಣ ವೈರಿಗಳ ಭಯವೆಲ್ಲ ತಪ್ಪಿಯೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ. ಇವತ್ತು ನಮ್ಮ ಚರ್ಚಿನಲ್ಲಿ ತುಂಬಾ ಜನಗಳು ಬರ್ತಾರೆ. ಇಲ್ಲಿ ನೋಡಿ, ಈ ವಾಕ್ಯವನ್ನು ಚೆನ್ನಾಗಿ ಗಮನಿಸಬೇಕು. ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ, ಈ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಅಂತ ಹೇಳ್ತಕ್ಕಂಥ ಪದವನ್ನ ನಾನು ಒತ್ತಿ ಹೇಳ್ತಾ ಇದ್ದೇನೆ ಪ್ರಿಯರೇ. ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಅಂತ ಹೇಳ್ತಕ್ಕಂಥ ಪದವನ್ನ ಒತ್ತಿ ಹೇಳ್ತೀನಿ. ಇವತ್ತು ಆ ದಾವೀದ ಮಹಾರಾಜ ಸಮಾಧಾನದಿಂದ ವಾಸ ಮಾಡ್ತಾ ಇದ್ದಾಗ ಅವನಿಗೆ ದೇವರ ನೆನಪು ನನ್ನನ್ನು ಇಷ್ಟರ ಮಟ್ಟಿಗೆ ಕೊಂಡು ತಂದಂತಹ ದೇವರಿಗೆ ನಾನು ಉತ್ತಮವಾದಂತಹ ರೀತಿಯಲ್ಲಿ ಒಂದು ಆಲಯವನ್ನು ನಿರ್ಮಿಸಿಕೊಡಬೇಕು ಅಂತ ಹೇಳುವಂತ ಭಾವನೆ ದಾವೀದ ಮಹಾರಾಜನಿಗೆ ಬಂತು ಪ್ರಿಯರೇ. ಇದನ್ನ ಈಗ ಉಲ್ಟಾ ಆಗ್ತಾ ಇದೆ. ಯಾವ ತರ? ಇಂದಿನ ಸಮಾಜಕ್ಕೆ ಹೋಲಿಸೋದ್ರೆ, ಸ್ಟಾರ್ಟಿಂಗ್ ನಲ್ಲಿ ಬಂದಾಗ ಕಾಯಿಲೆಯಿಂದ, ಬಡತನದಿಂದ, ಮಾಟ ಮಂತ್ರಗಳ ಶಕ್ತಿಗಳಿಂದ ಕುಂದಿ ಹೋಗಿ ನೊಂದು ಬೆಂದು ಎಲ್ಲರಿಂದ ತಿರಸ್ಕಾರ ಹೊಂದಿ ಬಂದಿರತಕ್ಕಂಥ ಜನ ಚರ್ಚಿಗೆ ಬಂದಾಗ ಲಾಸ್ಟ್ ಬರ್ತಾ ಅವರು ಅಭಿವೃದ್ಧಿಯಾಗಿ, ಅದ್ಭುತದ ಮೇಲೆ ಅದ್ಭುತ ಆಗಿ, ಅಭಿವೃದ್ಧಿಯಾಗಿ ಅವರು ಇನ್ನೇನು ಸಮಾಧಾನಕ್ಕೆ ಬರುವಾಗ ದೇವರನ್ನ ಮಾಡ್ಬಿಡ್ತಾರೆ. ಇಲ್ಲಿ ಅರಸ ಸಮಾಧಾನದಲ್ಲಿದ್ದಾಗ ದೇವರ ಒಂದು ಆಲಯನ ಕಟ್ಟಬೇಕು ಅಂತ ಆಸೆ ಪಟ್ಟ. ಇವತ್ತಿನ ಜನ ಹೆಂಗ್ ಗೊತ್ತಾ, ಸಮಾಧಾನ ಬಂದ್ಮೇಲೆ ದೇವರನ್ನ ಮಾಡ್ಬಿಡ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಪ್ರತಿ ವಾರ ಬಂದವರು ಕೊನೆಗೆ 15 ದಿವಸಕ್ಕೆ ಒಂದ್ಸಲ ಬರ್ತಾರೆ, ತಿಂಗಳಿಗೆ ಒಂದ್ಸಲ ಬರ್ತಾರೆ, ಕೆಲವು ಜನ ಕ್ರಿಸ್ಮಸ್ಗೆ ಮಾತ್ರ ಬರ್ತಾರೆ. ಅಂತ ಪರಿಸ್ಥಿತಿ. ಸಭಾಪಾಲಕ ಸಭೆ ಏನಾದ್ರೂ ಆಗಲಿ, ನನಗೆ ಸೌಕರ್ಯ ದೇವರು ಕೊಟ್ಟಾಯ್ತಲ್ಲ, ಆಶೀರ್ವಾದ ಹಿಡ್ಕೊಂಡೇ ಜೀವಿಸ್ಬಿಟ್ರೆ ಸಾಕು. ಇಲ್ಲ ಪ್ರಿಯರೇ, ಅವನು ಸಮಾಧಾನದಲ್ಲಿದ್ದಾಗ ದೇವರನ್ನ ಮರೆಯಲಿಲ್ಲ. ಇವತ್ತು 190% ಜನ ಅದ್ಭುತ ಆಶೀರ್ವಾದ ಆಗಿ ಸಮಾಧಾನ ಬಂದಾಗಲೇ ದೇವರನ್ನ ಮರೆಯೋದು. ಎಷ್ಟೊಂದು ಬೇಜಾರಲ್ವಾ? ನಿಮ್ಮ ಸಭೆಯ ಪರಿಸ್ಥಿತಿ ಯಾವ ತರ ಇದೆ? ನಿಮ್ಮ ಸಭಾಪಾಲಕರ ಆರ್ಥಿಕ ಜೀವಿತ ಯಾವ ತರ ಇದೆ? ಹಣಕಾಸಿನ ಜೀವಿತ ಯಾವ ತರ ಇದೆ? ಸಭಾಪಾಲಕರಿಗೆ ನಾವೇನಾದ್ರು ಸಹಾಯ ಮಾಡಬೇಕು, ಸಭೆಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ಹೇಳತಕ್ಕಂಥ ಭಾವನೆ ವಿಶ್ವಾಸಿಗಳಲ್ಲಿ ಮೂಡಿ ಬರಬೇಕು. ಅದ್ಭುತ ಆಶೀರ್ವಾದ ಆಗದಿರೋರು ಬೇಡ. ಅದ್ಭುತ ಆಶೀರ್ವಾದ ಆಗಿರತಕ್ಕಂಥ ವ್ಯಕ್ತಿಗಳು ನಿಮ್ಮ ಸಭಾಪಾಲಕರು ಮತ್ತು ಸಭೆಯ ಪರಿಸ್ಥಿತಿಯನ್ನು ನೋಡಬೇಕು. ಸಭೆಯಲ್ಲಿ ಏನು ಕುಂದುಕೊರತೆಗಳಿದೆ, ನನ್ನಿಂದ ಅದನ್ನು ಈಡೇರಿಸಲಿಕ್ಕಾಗುತ್ತಾ ಅಂತ ಹೇಳೋ ಭಾವನೆ ಪ್ರತಿಯೊಬ್ಬ ವಿಶ್ವಾಸಿಗಳಲ್ಲಿ ಬರಬೇಕು. ಯಾಕೆಂದ್ರೆ ಸಭೆ ಕ್ರಿಸ್ತನ ದೇಹವಾಗಿದೆ, ಅದು ದೇವರ ಆಲಯವಾಗಿದೆ ಪ್ರಿಯರೇ. ಹಂಗೆ ಹೇಳ್ಕೊಂಡು ನನಗೆ ಕೊಡಿದ್ದು ಕೇಳ್ತಾ ಇಲ್ಲ. ಇಷ್ಟರವರೆಗೂ ವಚನ ಕೊಟ್ಟಿದ್ದೀನಿ ಪ್ರಿಯರೇ.
ಒಂದು ದಿವಸನಾದರೂ ನನಗೆ ಕಾಣಿಕೆ ಕಳಿಸ್ಕೊಡಿ ಅಂತಲೂ ಕೇಳಿಲ್ಲ, ಕಾಣಿಕೆ ಕೊಡಿದ್ಲು ಕೇಳಿಲ್ಲ, ನಮ್ಮ ಸಭೆಯಲ್ಲಿ ದಶಮ ಭಾಗ ಕೊಡ್ಲೇಬೇಕು ಅಂತ ಕೇಳಿಲ್ಲ. ದಶಮ ಭಾಗ ಯಾರ ಕೈಯಿಂದ ಈಸ್ಕೊಳ್ತಾನಿಲ್ಲ, ಕೊಡ್ತಾನೂ ಇಲ್ಲ. ಈಸ್ಕೊಳ್ತಾರೆ ಹೇಳೋದಕ್ಕಿಂತ ಕೊಡ್ತಾ ಇಲ್ಲ. ಯಾಕೆಂದ್ರೆ ಅವರೊಂದು ತಪ್ಪಾದ ಬೋಧನೆಗೆ ಒಳಗಾಗಿ ಅದು ಕೊಡಬಾರ್ದು ಅಂತಲೇ ಮಾಡಿಬಿಟ್ಟಿದ್ದಾರೆ. ಅದು ಪರವಾಗಿಲ್ಲ ಬಿಡಿ, ಬೇರೆ ನಿಮ್ಮ ಸಭೆಗಳಿಗೆ ನೀವು ಕೊಟ್ಟಷ್ಟು ನಿಮ್ಗೆ ಆಶೀರ್ವಾದ. ನಿಮ್ಮ ಕೈಯಲ್ಲಿ ಇರುವಂತ ಕಾಣಿಕೆಯನ್ನು ಹಾಕಿ ಅಂತ ಹೇಳ್ತಾ ಇದ್ದೀನಿ ಹೊರತು ಯಾವುದೇ ಕಾರಣಕ್ಕೂ ಅಷ್ಟು ಕಾಣಿಕೆ ಕೊಡಿ ಇಷ್ಟು ಕಾಣಿಕೆ ಕೊಡಿದ ಬಲವಂತ ಮಾಡೋದೇ ಇಲ್ಲ. ವರ್ಷದ ಕ್ರಿಸ್ಮಸ್ ಸಮಯದಲ್ಲಿ ಮಾತ್ರ ನಾವು ಕಾಣಿಕೆ ಎತ್ತೀವಿ ಹೊರತು ಬಾಕಿ ಇರೋ ಸಮಯದಲ್ಲಿ ಕೊಟ್ಟಂತ ಕಾಣಿಕೆಯಲ್ಲಿ ನಾವು ತೃಪ್ತಿ ಪಟ್ಕೊಂಡು ಹೋಗ್ತೀವಿ ಪ್ರಿಯರೇ. ಈ ವಾಕ್ಯ ಕೊಟ್ಟಾಗ ಸಭಾಪಾಲಕರು ಕಾಣಿಕೆಗೋಸ್ಕರ ಕೇಳ್ತಿದ್ದಾರೆ ತಿಳ್ಕೊಬೇಡಿ. ಕೆಲವೊಂದು ಸಭಾಪಾಲಕರು ತುಂಬಾ ಕಷ್ಟದಲ್ಲಿ ಜೀವಮಾನ ಮಾಡ್ತಾರೆ. ಬಾಡಿಗೆ ಕಟ್ಲಿಕ್ಕಾಗದೇ ಒದ್ದಾಡ್ತಿದ್ದಾರೆ, ಮಕ್ಕಳನ್ನ ಓದ್ಸಕ್ಕಾಗದೆ ಒದ್ದಾಡ್ತಿದ್ದಾರೆ, ಕುಟುಂಬದ ಪರಿಸ್ಥಿತಿಗಳಿಂದ ತೊಳಲಾಡ್ತಿರ್ತಾರೆ. ಆದ್ರೂ ಯಾಕೆ ಸೇವೆ ಮಾಡಬೇಕಂತ ಬೇರೆ ಜನಗಳು ಕೇಳ್ಬೋದು. ಅವ್ರನ್ನ ದೇವರು ಕರೆದಿರ್ತಕ್ಕಂಥ ಒಂದು ಕಾರಣಕ್ಕೋಸ್ಕರ ಕಷ್ಟನ ಸುಖನ ಅವರು ಸೇವೆ ಮಾಡಲೇಬೇಕಾಗಿದೆ. ಸೇವೆ ಮಾಡುವಾಗ ಅವರಿಗೆ ತುಂಬಾ ತೊಂದರೆಗಳು ಬಂದಾಗ ಆ ಸಭಾಪಾಲಕ ಮತ್ತು ಸಭೆಯ ಕೊರತೆಯನ್ನು ನೀಗಿಸಬೇಕಾದ ಕರ್ತವ್ಯ ವಿಶ್ವಾಸಿಗಳದಾಗಿದೆ. ಯಾಕೆಂದ್ರೆ ವಿಶ್ವಾಸಿಗಳಿಗೆ ದೇವರು ಅಭಿವೃದ್ಧಿ ಪಡಿಸಿದ ಮೇಲೆ ಅಭಿವೃದ್ಧಿನ ಹಿಡ್ಕೊಂಡು ಹೋಗ್ಬಾರ್ದು. ಸಭೆಯನ್ನು ಆ ಅಭಿವೃದ್ಧಿಯನ್ನು ಕೊಡಿಸಿರ್ತಕ್ಕಂಥ ದೇವರನ್ನು ನೀವು ಸ್ತೋತ್ರ ಮಾಡಬೇಕಾದ್ರೆ ನಿಮ್ಮ ಸಭೆಯ ಅಭಿವೃದ್ಧಿಗೋಸ್ಕರ ನೀವು ಶ್ರಮಿಸಲೇಬೇಕು. ಇವತ್ತು ಎಷ್ಟೋ ಜನಗಳು ಏನ್ ಮಾಡ್ತಾರೆ ಗೊತ್ತಾ, ಅದ್ಭುತ ಆದ್ಮೇಲೆ ಮುಖ ತಿರುಗಿಸ್ಕೊಂಡು ಹೋಗ್ಬಿಡ್ತಾರೆ ಪ್ರಿಯರೇ. ಇಲ್ಲ ಇಲ್ಲ ಇಲ್ಲ, ಆ ತರ ಮಾಡ್ಲಿಕ್ಕೆ ಕೂಡುದು. ಇಲ್ಲಿ ದಾವಿದ ಸಮಾಧಾನದಲ್ಲಿ ಇದ್ದಾಗ ಅವನೇನ್ ಮಾಡ್ದ, ಆಲಯ ಕಟ್ಟಬೇಕು ದೇವರಿಗೆ ಮನಸ್ಸು ಮಾಡ್ದ. ಹಾಗೆ ನಿಮಗೆ ದೇವರು ಒಳ್ಳೆಯದನ್ನ ಮಾಡಿ ನಿಮಗೆ ಸಮಾಧಾನ ಮಾಡಿದಾಗ ನನ್ನಿಂದ ಆಲಯಕ್ಕೆ ಏನು ಸಹಾಯ ಆಗ್ತದೆ ಅಂತ ನೀನು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ನೀವು ಕೊಡಬೇಕು. ಇವತ್ತು ಏನಾಗ್ತದೆ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ವಾರ ಬರ್ತಾ ಇದ್ದವರು ಇದ್ದಕ್ಕಿದ್ದಾಗ 15 ದಿವಸ 1 ತಿಂಗಳಾಗಿ ವರ್ಷಕ್ಕೊಂದ್ಸಲ ಬರುವಂತರು ಕೂಡ ಇದ್ದಾರೆ. ಯಾಕೆ ಕೇಳಿದ್ರೆ ಬಿಸಿ ಪಾಸ್ಟ್ರೆ. ಬಿಸಿದಲ್ಲಿ ಅರ್ಥ ಏನು? BUSY, ಬಿ ಅಂಡರ್ ಸೈತಾನ್ ಯೋಕ್. ನೀನು ಸೈತಾನನ ನೊಗದ ಕೆಳಗಡೆ ಇದ್ದೀಯಾ ಅಂತ ಅರ್ಥ ಬಿಸಿ ಅಂತ ಹೇಳದ ವ್ಯಕ್ತಿಗಳೇ ಕೇಳಿ. ಅದಕ್ಕೋಸ್ಕರ ಬಿ ಅಂಡರ್ ಸೈತಾನ್ ಯೋಕ್ ಅಂತ ಹೇಳ್ತಕ್ಕಂತಹ ಒಂದು ಪದ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವಿತದಲ್ಲಿ ಬಳಕೆ ಆಗಬಾರ್ದು ಪ್ರಿಯರೇ. ಯೇಸು ಸ್ವಾಮಿನೂ ಕೂಡ ಎಲ್ಲೂ ಕೂಡ ನಾ ಬ್ಯುಸಿ ಆಗಿದ್ದೀನಿ ಅಂತ ಹೇಳಿಲ್ಲ. ಯಾವ ಸಮಯದಲ್ಲಿ ಬಂದರೂ ಕೂಡ ಅವ್ರು ಆಶೀರ್ವಾದ ಮಾಡ್ತಿದ್ರು, ಪ್ರಾರ್ಥನೆ ಮಾಡ್ತಿದ್ರು. ಯೇಸು ಸ್ವಾಮಿ ಶಿಷ್ಯಂದ್ರು ಕೂಡ ಎಲ್ಲೂ ಬ್ಯುಸಿ ಅಂತ ಹೇಳಿಲ್ಲ, ನನ್ನ ಕೈಲಿ ಬರಕ್ಕಾಗೋದಿಲ್ಲ ಅಂತ ಹೇಳಿಲ್ಲ. ಅವ್ರು ಕರೆದಂತ ಜಾಗಕ್ಕೆ ಹೋಗಿ ಸಾಧ್ಯವಾದಷ್ಟು ಸೇವೆಯನ್ನ ಮಾಡ್ತಿದ್ರು ಪ್ರಿಯರೇ. ಹಾಗೇನೆ ನಾನು ನೀನು ಕೂಡ ಪ್ರಿಯರೇ ದೇವರ ಸೇವೆ ಮಾಡುವಾಗ ದೇವರಿಗೆ ಬರೀ ಕೇವಲ ಪ್ರಾರ್ಥನೆ ಮಾಡಿ ಬರೋದು ಮಾತ್ರ ಅಲ್ಲ, ಆರಾಧನೆ ಮಾಡಿ ಮಾತ್ರ ಬರೋದಲ್ಲ, ವಚನದ ಭಾಗ ಕೇಳಿ ಮಾತ್ರ ಬರೋದಲ್ಲ, ಆ ಸಭೆಯ ಪರಿಸ್ಥಿತಿ, ಸಭಾಪಾಲಕರ ಪರಿಸ್ಥಿತಿಯನ್ನು ಕೂಡ ನೀವು ನೋಡಬೇಕು ಪ್ರಿಯರೇ. ಇದು ತುಂಬಾ ಕಷ್ಟದಲ್ಲಿರ್ತಕ್ಕಂಥ ಸೇವಕರಿದ್ದಾರೆ. ಕೆಲವೊಂದು ಡೋನರ್ಗಳು ಇರ್ತಾರೆ, ನಾನು ತಿಂಗಳು ಇಷ್ಟಿಷ್ಟು ಕೊಡ್ತೀನಪ್ಪ ಅಂತೇಳಿ ಸ್ತೋತ್ರ ಸಭೆಗಳು ನಡೆಸಲಿಕ್ಕೆ. ಆದ್ರೆ ಕೆಲವೊಂದು ಸಭಾಪಾಲಕರಿಗೆ ಏನೂ ಸಿಗೋದಿಲ್ಲ ಪ್ರಿಯರೇ. ಆ ಸಿಗದೆ ಇದ್ದಂತ ಸಮಯದಲ್ಲಿ ಅವ್ರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ. ಒಳ್ಳೆ ಹಳ್ಳಿಯಲ್ಲಿ ಮನೆ ಮಾಡಿರ್ತಾರೆ, ಆ ಕಡೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಈ ಕಡೆ ಸೇವೆ ನಡೆಸಕ್ ಆಗ್ತಿಲ್ಲ. ಅಂತ ಪರಿಸ್ಥಿತಿ ಇರತಕ್ಕಂಥ ಸಭಾಪಾಲಕರಿಗೆ ಆ ಸಭೆ ವಿಶ್ವಾಸಿಗಳು ಸಹಾಯ ಮಾಡಬೇಕು ಪ್ರಿಯರೇ, ಹೌದಲ್ವಾ? ನೋಡಿ, ಆ ಸಭೆ ಅಭಿವೃದ್ಧಿ, ದೇವರ ಆಲಯದಲ್ಲಿ ಆಹಾರ ಶೂನ್ಯವಾಗದಂತೆ ನಿಮ್ಮ ಕಾಣಿಕೆಯನ್ನು ಯಾವತ್ತೂ ಭಂಡಾರಕ್ಕೆ ತನ್ನಿರಿದ ದೇವರು ವಾಕ್ಯ ಬರೆದಿದೆ. ಹಾಗಾದ್ರೆ ದೇವರ ಆಲಯದ ಅಭಿವೃದ್ಧಿ ನಿಮ್ಮ ಕೈಲಿದೆ. ನಾವು ಕಾಣಿಕೆಯನ್ನು ಕೂಡ ಜಾಸ್ತಿ ಅಕ್ಸೆಪ್ಟ್ ಮಾಡೋಂಗೂ ಇಲ್ಲ. ನಮ್ಮ ಸ್ವಂತ ಕೆಲಸವನ್ನು ಮಾಡಿಕೊಂಡು ಸೇವೆ ಮಾಡಿದ್ರೆ ತಪ್ಪಿಲ್ಲ ಪ್ರಿಯರೇ. ಯಾರ ಕೈಯಿಂದ ಸಿಗೋದಾದ್ರೆ ಅದನ್ನ ಪಡ್ಕೊಳ್ಳೋದ್ರೂ ತಪ್ಪಿಲ್ಲ. ಆದರೆ ಬಾಕಿ ಸಾಲದೇ ಇದ್ದಾಗ ವಿಶ್ವಾಸಿಗಳ ಮೇಲೆ ಭಾರ ಹೊರಿಸೋದು ತಪ್ಪೇ. ಸಾಧ್ಯವಾದ ಸಭಾಪಾಲಕರು ಕೆಲಸ ಮಾಡಿ ಸೇವೆ ಮಾಡೋದು ಏನು ತಪ್ಪಿಲ್ಲ. ಆದ್ರೆ ವಿಶ್ವಾಸಿಗಳು ಇದ್ರೂ ಜಿಪ್ಪಣತನ ಮಾಡೋ ತಪ್ಪು ಪ್ರಿಯರೇ. ಆಲಯಕ್ಕೆ ನಾನೇನು ಮಾಡ್ಲಿ? ದಾವಿದ ಮಹಾರಾಜ ಸಮಾಧಾನದಲ್ಲಿ ಇದ್ದಾಗ ಏನ್ ಹೇಳ್ದ? ನಾನೇನು ಮಾಡ್ಲಿ ಅಂತ ಹೇಳಿ ಒಂದು ದೇವರಿಗೆ ಒಂದು ಆಲಯವನ್ನು ಕಟ್ಟಿಕೊಡ್ತೀನಿ ಅಂತ ಆಸೆ ಪಟ್ಟಾಗೆ ನಾನು ಏನು ಮಾಡ್ಲಿ ಅಂತ ಹೇಳೋ ಭಾವನೆ ನಿಮ್ಮಲ್ಲಿ ಬರಬೇಕು. ನಾನು ನನ್ನ ಸಭೆಗೆ ಏನ್ ಮಾಡ್ಲಿ? ನಮ್ಮ ಸಭೆಯಲ್ಲಿ ಚೇರುಗಳಿಲ್ಲ, ನಮ್ಮ ಸಭೆಯಲ್ಲಿ ಟಿವಿ ಇಲ್ಲ, ನಮ್ಮ ಸಭೆಯಲ್ಲಿ ಕೀಬೋರ್ಡ್ ಇಲ್ಲ, ನಮ್ಮ ಸಭೆಯಲ್ಲಿ ಆ ಕಾಣಿಕೆಗಳು ಕರೆಕ್ಟಾಗಿ ಬೀಳ್ತಾ ಇಲ್ಲ, ಸಭಾಪಾಲಕರಿಗೆ ಪೆಟ್ರೋಲ್ ಖರ್ಚು ಕೂಡ ದುಡ್ಡಿಲ್ಲ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳುವಂತ ಮನಸ್ಸು ನಮ್ಮಲ್ಲಿ ಬಂದ್ಬಿಟ್ರೆ ಪ್ರಿಯರೇ, ಯಾವ ಸಭೆನೂ ಕೂಡ ಬಡತನದಲ್ಲಿ ಇರೋದಿಲ್ಲ ಪ್ರಿಯರೇ. ಯಾವ ಸಭೆನೂ ಕೂಡ ಬಡತನದಲ್ಲಿ ಇರೋದಿಲ್ಲ. ಇವತ್ತು ಕೆಲವೊಂದು ವ್ಯಕ್ತಿಗಳು ಸಾಧ್ಯವಾದಷ್ಟು ಸಹಾಯ ಮಾಡ್ತಾರೆ, ಬಟ್ ಅದನ್ನೇ ನಂಬಿ ಕೂರ್ಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಹಾಗಾದ್ರೆ ನಮ್ಮ ಸಭೆಯನ್ನ ನಾವು ಕಟ್ಟಬೇಕು, ನಮ್ಮ ದೇವರ ಆಲಯವನ್ನ ನಾವು ಕಟ್ಟಬೇಕು. ನಾವು ಮೂಲೆಗಲ್ಲಾಗಿದ್ದೀವಿ, ನಾವು ದೇವರಿಗೆ ಕಟ್ಟಲ್ಪಟ್ಟಂತಹ ಒಂದು ಕಲ್ಲುಗಳಾಗಿದ್ದೀವಿ. ಸುಂದರವಾಗಿ ಮುದ್ದಾಗಿ ಮಾರ್ಪಡಿಸುವ ಕಲ್ಲಾಗಿ ನಾವು ಮಾರ್ಪಟ್ಟು ದೇವರ ರಾಜ್ಯವನ್ನು ಮೈಪಡಿಸುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ.